ಚಂದ್ರು, ಆಧ್ಯಾತ್ಮಿಕವಾಗಿ ಯೋಚನೆ ಮಾಡೋದಾದರೆ ನಮ್ಮೆಲ್ಲರ ಜೀವನದ ಪರಮ ಗುರಿ ಅಂತಂದ್ರೆ ಏನು? ಮೋಕ್ಷ ಪಡ್ಕೊಳ್ಳೋದು. ಮೋಕ್ಷ ಇರುತ್ತೆ ಸಾಮಾನ್ಯ. ಒಟ್ಟಿನಲ್ಲಿ ಒಂದು ರೀತಿ ಪರಮಾತ್ಮನ ಹುಡುಕಾಟ, ಇದ್ರ ಮೂಲಕನೇ ಮೋಕ್ಷ ಸಿಗೋದಕ್ಕೆ ಸಾಧ್ಯ ಅಲ್ವಾ? ಖಂಡಿತ. ಸೊ ಈ ಪರಮಾತ್ಮನ ಹುಡುಕಾಟ ಅನ್ನೋದು ಹೇಗೆ ಸಾಧ್ಯ ಅನ್ನೋದನ್ನು ಗುಂಡಪ್ಪನವರು ಇವತ್ತಿನ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ, ಕೇಳೋಣ. ಖಂಡಿತ. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ, ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ. ನಾವು ಪರಮಾತ್ಮನ ಹುಡ್ಕೋದಕ್ಕೆ ಏನೋ ಕಾಡಿನಲ್ಲಿ ಕೂತ್ಕೊಂಡು ತಪಸ್ ಮಾಡೋದು ಅಥವಾ ಇನ್ಯಾವುದೋ ನದಿ ತೀರದಲ್ಲಿ ಕೂತ್ಕೊಂಡು ತಪಸ್ ಮಾಡೋದು ಹೀಗೆ ಆಗಬೇಕು ಅಂತಿಲ್ಲ ಅನ್ನೋದು ಹಿಂದಿನ ಕೆಲವು ಕಗ್ಗಗಳಲ್ಲೂ ಗುಂಡಪ್ಪನವ್ರು ಹೇಳಿದ್ದಾರೆ. ಇಲ್ಲಿ ಈ ಪರಮಾತ್ಮನ ಹುಡುಕಾಟ ಎಲ್ಲಿ ನಾವು ಪಡ್ಕೊಳ್ಬೋದು, ಎಲ್ಲಿ ಸಿಗ್ಬೋದು ಪರಮಾತ್ಮ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಒಂದು ಸುಂದರವಾದ ಹೂದೋಟ, ಆ ಹೂದೋಟದಲ್ಲಿ ಹೂವಿನ ಪರಿಮಳವನ್ನು ಆಸ್ವಾದಿಸ್ತಾ, ಅದರ ಸೌಂದರ್ಯವನ್ನು ಆಸ್ವಾದಿಸ್ತಾ ಇದ್ರ ಮೂಲಕ ಪರಮಾತ್ಮನನ್ನು ನೋಡ್ಬೋದು. ಆಮೇಲೆ ನಾವೆಲ್ಲ ಒಂದಿಷ್ಟು ಮಿತ್ರರೆಲ್ಲ ಒಟ್ಟಿಗೆ ಸೇರಿರ್ತೀವಿ, ಸತ್ಸಂಗ ಇರುತ್ತೆ, ಆ ಸಂಘದಲ್ಲೂ ಕೂಡ ಪರಮಾತ್ಮನನ್ನು ಕಾಣ್ಬೋದು. ಇನ್ನು ಕೆಲವೊಮ್ಮೆ ನಾವು ಒಳ್ಳೆಯ ಒಂದು ಸಂಗೀತ ಕಚೇರಿಗೆ ಹೋಗಿರ್ತೀವಿ, ಅಲ್ಲಿ ನೀವು ಒಂದ್ಸತಿ ಗಮನಿಸಿ, ಆ ಸಂಗೀತದಲ್ಲಿ ನಾವು ಮಗ್ನರಾಗಿದ್ದಾಗ ಆಗಲೂ ಕೂಡ ನಮಗೆ ಒಂದು ಅಲೌಕಿಕವಾದ ಒಂದು ಅನುಭವ ಆಗುತ್ತೆ, ಅದು ಕೂಡ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನು ನಾವು ಯಾವುದೋ ಒಂದಿಷ್ಟು ಧರ್ಮಗ್ರಂಥಗಳು, ಪುರಾಣಗಳು, ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಆಗಂತೂ ನಾವು ಪರಮಾತ್ಮನಲ್ಲಿ ಲೀನ ಆಗೇ ಇರ್ತೀವಿ. ಇನ್ನು ನಾವು ಎಲ್ಲರೂ ಏನು ಅನ್ಕೊಂಡ್ಬಿಟ್ಟಿರ್ತಾರೆ, ಮೋಕ್ಷ ಪಡಿಬೇಕು ಅಥವಾ ಪರಮಾತ್ಮನ ಹುಡುಕಬೇಕು ಅಂತಂದರೆ ಸಂಸಾರನ ಬಿಟ್ಟು ಹೋಗ್ಬಿಡ್ಬೇಕು ಅಂತ. ಆದರೆ ಸಂಸಾರದಲ್ಲಿ ಇದ್ಕೊಂಡು ಕೂಡ ಪರಮಾತ್ಮನ ಹುಡುಕ್ಬೋದು ಅನ್ನೋ ಒಂದು ಸುಂದರವಾದ ವ್ಯಾಖ್ಯಾನವನ್ನು ಗುಂಡಪ್ಪನವ್ರು ಇಲ್ಲಿ ಕೊಡ್ತಾ ಇದ್ದಾರೆ. ಸಂಸಾರದಲ್ಲಿ ಕೂಡ ಹುಡುಕ್ಬೋದಂತೆ, ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲಿ. ನಮಗೆ ಪುಂಡಲೀಕನ ಕಥೆ ನೋಡಿದ್ರೆ ಗೊತ್ತಾಗುತ್ತೆ, ಕೃಷ್ಣ ಎದುರಿಗೆ ಬಂದು ನಿಂತಿದ್ರು ತಂದೆ ತಾಯಿಯ ಸೇವೆಗೆ ಮೊದಲು ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಹಾಗೆ ಸೊ ಈ ರೀತಿಯಾಗಿ ನಮಗೆ ಹಲವಾರು ವಿಷಯಗಳಲ್ಲಿ, ಮತ್ತು ಇದೆಲ್ಲದಕ್ಕಿಂತ ಮೀರಿದ್ದು ಮೌನದಲ್ಲೂ ಕೂಡ ನಮಗೆ ಪರಮಾತ್ಮನ ಅನುಭವ ಆಗುತ್ತೆ. ಏನೂ ಶಬ್ದ ಇಲ್ಲದೆ, ನಮ್ಮ ಮನಸ್ಸಿನ ತಳಮಳನೂ ಏನೂ ಇಲ್ಲದೆ ಫುಲ್ಲು ನಾವು ಮೌನವಾಗಿ ಕೂತಾಗ ಆಗಲೂ ಪರಮಾತ್ಮನ ಅನುಭವ ಆಗುತ್ತೆ. ಇದನ್ನೆಲ್ಲ ಪಡ್ಕೊಳ್ಳೋದೇ ಜೀವನದ ಗುರಿ ಆಗಬೇಕು ಅನ್ನೋದು ನಾ ಗುಂಡಪ್ಪನವ್ರ ಈ ಕಗ್ಗದಲ್ಲಿ ಹೇಳ್ತಾ ಇದ್ದೆ. ನಮಸ್ಕಾರಗಳು.